ನಮಸ್ತೆ, ಇದು ವೆನ್ಸ್ಡೇ ಕಂಟಿನ್ಯೂ ಲಾಗು. ಸೀರೆ ಕುಚ್ಚು ಹಾಕೋಕ್ಕೆ ಅಂತ ಹೇಳಿ ಬಂದಿದ್ದೆ. ಕುಚ್ಚೆಲ್ಲ ಹಾಕಿ ಮುಗಿಸೋ ಅಷ್ಟರೊಳಗೆ 12:15 ಆಯಿತು. ಮಧ್ಯಾಹ್ನ ಅಡುಗೆ ರೆಡಿ ಮಾಡಬೇಕಿತ್ತು. ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಅಂದ್ಬಿಟ್ಟು ಬೆಂಡೆಕಾಯಿನ ತೊಳೆದಿಟ್ಟಿದ್ದೆ. ಅಮ್ಮ ಎಡ್ಜಸ್ ಎಲ್ಲ ಕಟ್ ಮಾಡಿಟ್ಟಿದ್ರು. ನಾನು ಬಂದು ಅದನ್ನು ಅರ್ಧ ಭಾಗ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟೆ ಗೊಜ್ಜು ಮಾಡೋದಕ್ಕೆ. ಆನಂತರ ಒಂದು ಕುಕ್ಕರಲ್ಲಿ ಅನ್ನ ಮಾಡೋಕ್ಕಿಟ್ಟೆ ಮತ್ತು ಮೈಸೂರು ಬೇಳೆ ಸಾಂಬಾರು ಮಾಡೋದಕ್ಕೆ ಅಂತ ಬೇಳೆ ಬೇಯೋಕ್ಕಿಟ್ಟೆ. ಗೊಜ್ಜೆಲ್ಲ ರೆಡಿಯಾಗಿದೆ. ಗೊಜ್ಜು ಮತ್ತು ಮೈಸೂರು ಬೇಳೆ ಸಾಂಬಾರು ಇದೆರಡು ರೆಸಿಪಿನೂ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಮುದ್ದೆ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದರೆ ನಂದು ವಿಡಿಯೋದಲ್ಲಿ ನೋಡ್ಕೋಬೋದು. ಆ್ಯಂಡ್ ಚಪಾತಿ ಮಾಡಿದೆ, ಹಾಗೆಯೇ ಮಸಾಲ ಮಜ್ಜಿಗೆ ಮಾಡಿದೆ. ಇದಿಷ್ಟು ಮಧ್ಯಾಹ್ನ ಮಾಡಿರುವಂಥ ಅಡುಗೆ ಊಟಕ್ಕೆ. ಆ ನಂತರ ಅಕ್ಕಿ ಮತ್ತು ಬೇಳೆ ತೊಳೆದಿದ್ದ ನೀರೆಲ್ಲ ಇತ್ತು. ಗಿಡಗಳಿಗೆ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಗಿಡಗಳಿಗೆ ಹಾಕೋದಕ್ಕೆ ಅಂತ ಎತ್ಕೊಂಡು ಬಂದೆ. ಮಗನೂ ಜೊತೇಲಿ ಬಂದಿದ್ದ, ನಾನು ಹಾಕ್ತೀನಿ ಅಂತ ಅವನು ಹಾಕ್ತಾ ಇದ್ದಾನೆ. ಇದೊಂದು ಸ್ಮಾಲ್ ಗಾರ್ಡನ್ ನಮ್ಮದು.